ಹೆಚ್ಐ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಮುನಿರತ್ನ ವಿರುದ್ಧ ಎಫ್ಐಆರ್ ದಾಖಲು. ನಾವು ಯಾರಿಗೂ ಕಿರುಕುಳ ನೀಡಲು ಕೇಸ್ ದಾಖಲಿಸಿಲ್ಲ. ಕೊಪ್ಪಳದಲ್ಲಿ ಸ್ಪಷ್ಟನೆ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮಾನ್ಯ ಶಾಸಕರೇ, ಸಂಸದರೇ, ಒಮ್ಮೆ ನಮ್ಮ ಗ್ರಾಮಕ್ಕೆ ಬನ್ನಿ. ಗ್ರಾಮದ ಸಮಸ್ಯೆಗಳ ಬಗ್ಗೆ ತಿಳಿದು ಪರಿಹಾರ ನೀಡಿ. ರಸ್ತೆ ಅವ್ಯವಸ್ಥೆಗೆ ರೋಸಿ ಹೋಗಿರುವ ಬಕ್ರವಳ್ಳಿ ಗ್ರಾಮಸ್ಥರು. ಸಮಾಜದಲ್ಲಿ ಬೇರೂರಿರುವ ಬಾಲಕಾರ್ಮಿಕ ಪದ್ಧತಿ, ಅಪರಾಧಗಳಲ್ಲಿ ಭಾಗಿಯಾದವರಿಗೆ ಶಿಕ್ಷೆ, ಕಟ್ಟಿಟ್ಟ ಬುತ್ತಿ. ಹಿರಿಯ ನ್ಯಾಯಾಧೀಶೆ ದಾಕ್ಷಾಯಿನಿ ಎಚ್ಚರಿಕೆ. ನಮ್ಮ ಸರ್ಕಾರವಿದ್ದಾಗ ರಸ್ತೆಗಳ ನಿರ್ಮಾಣ ಮಾಡಿದ್ದೇವೆ. ಬಿಜೆಪಿ ಕಾಲದಲ್ಲಿ ರಸ್ತೆಗಳಾಗಿಲ್ಲ. ಈ ವರ್ಷ ಉತ್ತಮ ಮಳೆಯಾಗಿರುವುದರಿಂದ ರಸ್ತೆಗಳು ಹಾಳಾಗಿವೆ. ಅದರ ದುರಸ್ತಿ ಮಾಡಿಸಲಾಗುವುದೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಅವರು ಕೊಪ್ಪಳದ ಗಿಣಿಗೇರಿ ಏರ್ಸ್ಟ್ರಿಪ್ನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಅರ್ಕಾವತಿ ಬಡಾವಣೆ ಬಗ್ಗೆ ರಾಜ್ಯಪಾಲರು ಸರ್ಕಾರಕ್ಕೆ ಪತ್ರ ಬರೆದಿದ್ರೆ ಸರ್ಕಾರ ಈ ಬಗ್ಗೆ ಗಮನ ಹರಿಸಲಿದೆ ಎಂದರು. ರಾಜ್ಯಪಾಲರ ಸೋರಿಕೆಯಾಗಿದೆ ಎಂಬ ಬಗ್ಗೆ ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿರುವ ಬಗ್ಗೆ ಮಾತನಾಡಿ, ರಾಜ್ಯಪಾಲರ ಕಚೇರಿಯಿಂದಲೇ ಸೋರಿಕೆಯಾಗಿರಬಹುದು ಎಂದರು. ಈ ಬಗ್ಗೆ ತನಿಖೆಯಾಗಲಿ ಎಂದರು. ಈ ಬಗ್ಗೆ ಪತ್ರಿಕೆಯಲ್ಲಿ ಓದಿ ತಿಳಿದಿದ್ದೇನೆ ಎಂದರು. ರೇಡು ಮಾಡಿ ಎಂದು ಬಿಡಿಎಗೆ ಸುಪ್ರೀಂಕೋರ್ಟ್ ಹೇಳಿದೆ ಎಂದರು. ಹಾಲಿನ ದರ ಹೆಚ್ಚು ಮಾಡಿದ್ರೆ ಅದು ಸಂಪೂರ್ಣವಾಗಿ ರೈತರಿಗೆ ವರ್ಗಾಯಿಸಲಾಗುವುದು. ಮಾಗಡಿಯಲ್ಲಿ ಬಹಳ ಶಾಸಕರು, ರೈತರು ಹಸು ಸಾಕಾಣೆಯ ವೆಚ್ಚ ಹೆಚ್ಚಾಗಿದ್ದು ಹಾಲಿನ ದರ ಹೆಚ್ಚಳ ಮಾಡಲು ಒತ್ತಾಯ ಮಾಡಿದ್ರು. ಒಂದು ವೇಳೆ ಹಾಲಿನ ದರ ಹೆಚ್ಚಿಸುವ ಬಗ್ಗೆ ತೀರ್ಮಾನವಾದರೆ ಅದನ್ನು ಸಂಪೂರ್ಣವಾಗಿ ರೈತರಿಗೆ ಕೊಡಬೇಕೆಂದು ಹೇಳಿದ್ದೇನೆ ಎಂದರು. ಶಾಸಕ ಮುನಿರತ್ನ ಅವರು ಸರ್ಕಾರ ಬಂಧಿಸಿರುವುದು ಕಿರುಕುಳ ನೀಡಲು ಹಾಗೂ ನನ್ನ ಆಪ್ತ ಬಳಗಕ್ಕೆ ಕಿರುಕುಳ ನೀಡಿ ಪ್ರಕರಣ ದಾಖಲಿಸುತ್ತಿದ್ದಾರೆ ಎಂದು ಹೇಳಿಕೆ ನೀಡಿರುವ ಬಗ್ಗೆ ಮಾತನಾಡಿ, ನಾವು ಯಾರ ಮೇಲೂ ದ್ವೇಷದ ರಾಜಕಾರಣ ಮಾಡೋದಿಲ್ಲ ಎಂದರು. ಅಪರಾಧ ಮಾಡಿ ಎಂದು ನಾವು ಯಾರಿಗೂ ಹೇಳಿಲ್ಲ. ಶಾಸಕರು ನನ್ನನ್ನು ಭೇಟಿ ಮಾಡಿ ಎಸ್ಐಟಿ ರಚಿಸಲು ಕೋರಿದ್ರು. ಅವರ ಮೇಲೆ 3 ಪ್ರಕರಣಗಳು ದಾಖಲಾಗಿದೆ. ತಪ್ಪು ಮಾಡಿದರೆ ತಾನೇ ಎಫ್ಐಆರ್ ಆಗೋದು ಎಂದರು. ನಾವು ಯಾರಿಗೂ ಕಿರುಕುಳ ನೀಡಿ ಕೇಸ್ ದಾಖಲಿಸಿಲ್ಲ. ಈ ಆರೋಪ ಸುಳ್ಳು ಎಂದು ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದರು. ಹೆಚ್ಐ ನ್ಯೂಸ್, ಹಾಸನ್. ಈಗ ಇವತ್ತು ತುಂಗಭದ್ರಾ ಡ್ಯಾಮ್ ಮತ್ತೆ ತುಂಬಿದೆ. ಇವತ್ತು 101.773 TMC ನೀರಿದೆ. ಮುಂಗಾರು ಬೆಳೆಗಾಗಿ ಹಿಂಗಾರು ಬೆಳೆಗೂ ಕೂಡ ನೀರು ಸಿಗ್ತದೆ. ಈಗ 19ನೇ ಗೇಟು ಅದು ಕೊಚ್ಕೊಂಡು ಹೊರಟೋಗ್ಬಿಟ್ಟಿತ್ತು. ಅದನ್ನು ಕೂಡಲೇ ಡಿ ಕೆ ಶಿವಕುಮಾರ್ ಇಮಿಡಿಯೇಟಾಗಿ ಮಾಡಿ ಶಿವರಾಜ್ ತಂಗಡಿಗೆ ಇಲ್ಲೇ ಇದ್ಕೊಂಡು ಎಲ್ಲ ಮಾಡಿದ ಮೇಲೆ ಜಮೀರು ಕೂಡ ಇಲ್ಲೇ ಇದು ಮಾಡಿದ್ಮೇಲೆ ಅದು ಭಾಳ ಜಾಗೃತಿಯಾಗಿ ಆಯಿತು. ಕಣ್ಣಯ್ಯ ನಾಯ್ಡು ಅಂತಕ್ಕಂಥವರು ಎಕ್ಸ್ಪರ್ಟ್, ಗೇಟ್ ಎಕ್ಸ್ಪರ್ಟ್, ಅವರು ಸಹಾಯದಿಂದ ಮತ್ತು ಜಿಂದಾಲ್ ಅವರು ಎಂಥದ್ದು ಹಿಂದೂಸ್ತಾನ್ ನಾರಾಯಣ್ ಇಂಜಿನಿಯರಿಂಗು ಇವರೆಲ್ಲರ ಸಹಾಯದಿಂದ ಆಯಿತು. ಮತ್ತು ಅಧಿಕಾರಿಗಳು, ಭಾಳ ಮುಖ್ಯವಾಗಿ ಅಧಿಕಾರಿಗಳೆಲ್ಲರೂ ಕೂಡ ಕೆಲಸ ಮಾಡೋದ್ರಿಂದ, ಹಗಲು ರಾತ್ರಿ ಕೆಲಸ ಮಾಡೋದ್ರಿಂದ ಆದಷ್ಟು ತ್ವರಿತವಾಗಿ ಆಗಲಿಕ್ಕೆ ಸಾಧ್ಯ ಆಯಿತು. ಇವತ್ತು ರೈತರಿಗೆ ಯಾವುದೇ ತೊಂದರೆ ಆಗಲಿಲ್ಲ. ಸುಮಾರು ಅವರ ಎಲ್ಲ ಶ್ರಮದಿಂದ 20ಕ್ಕೂ ಹೆಚ್ಚು TMC ನೀರು ಉಳಿಯಿತು. 20ಕ್ಕೂ ಮಾನ್ಯ ಶಾಸಕರೇ, ಸಂಸದರೇ, ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಬಕ್ಕರವಳ್ಳಿ ಗ್ರಾಮಕ್ಕೆ ಒಂದು ಬಾರಿ ಆಗಮಿಸಿ ಆಗ ಮಾತ್ರ ತಮಗೆ ನಮ್ಮ ಗ್ರಾಮದ ರಸ್ತೆ ಎಂತಹ ದುಸ್ಥಿತಿಯಲ್ಲಿದೆ ಎಂದು ತಿಳಿಯಲು ಸಾಧ್ಯ. ಒಮ್ಮೆಯಾದರೂ ನೋಡಿ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ BH ಇಸ್ಮಾಯಿಲ್ ತಮ್ಮ ಅಳಲನ್ನು ತೋಡಿಕೊಂಡರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಗ್ರಾಮಕ್ಕೆ ಮುಖ್ಯವಾಗಿ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ವಿದ್ಯಾಭ್ಯಾಸಕ್ಕಾಗಿ ಹಾಗೂ ಗ್ರಾಮಸ್ಥರ ತುರ್ತು ಅನಾರೋಗ್ಯ ಸಂಬಂಧ ಆಸ್ಪತ್ರೆಗಾಗಿ ಪಟ್ಟಣಕ್ಕೆ ತೆರಳಲು ಇರುವುದು ಒಂದೇ ರಸ್ತೆ. ಅದುವೇ ಇದೀಗ ಉದ್ದಗಲಕ್ಕೂ ಗುಂಡಿ ಬಿದ್ದು ಸಂಚಾರಕ್ಕೆ ಸಂಚಕಾರ ತರುವಂತಿದೆ. ಕಳೆದ ಬಾರಿ ಸುರಿದ ವಿಪರೀತ ಮಳೆಗೆ ರಸ್ತೆ ಉದ್ದಕ್ಕೂ ಗುಂಡಿ ಬಿದ್ದಿದ್ದು ತೀವ್ರ ಹದಗೆಟ್ಟ ರಸ್ತೆಯಲ್ಲಿ ಆಗಬಹುದಾದ ಹೆಚ್ಚಿನ ಅಪಾಯಗಳನ್ನು ತಡೆಗಟ್ಟುವ ಸದುದ್ದೇಶದಿಂದ ಸ್ವತಃ ಗ್ರಾಮಸ್ಥರೇ ಚಂದಾ ಹಣ ಹೊಂದಿಸಿ ತಾತ್ಕಾಲಿಕವಾಗಿ ಗುಂಡಿಗಳಿಗೆ ಮಣ್ಣು ತುಂಬಿಸಿ ಜೆಸಿಬಿಯಿಂದ ಸಮತಟ್ಟು ಮಾಡುವ ದುಸ್ಥಿತಿ ನಮ್ಮದಾಗಿದ್ದು, ಗ್ರಾಮಕ್ಕೆ ಸರ್ಕಾರಿ ಬಸ್ ಸೌಲಭ್ಯ ಸಹ ಇಲ್ಲದೆ ಖಾಸಗಿ ವಾಹನಗಳಿಗೆ ದುಬಾರಿ ವೆಚ್ಚ ಭರಿಸಿ ಪಟ್ಟಣಕ್ಕೆ ತೆರಳುವ ಕೂಲಿ ಕಾರ್ಮಿಕರು, ಕೃಷಿ ಕಾರ್ಮಿಕರು ಹಾಗೂ ಸಾರ್ವಜನಿಕರ ಗೋಳು ಕೇಳುವವರೇ ಇಲ್ಲದಂತಾಗಿದೆ ಎಂದರು. ನಂತರ ಜಮೀರ್, CSC ಹಾಸನ ಇವರು ಮಾತನಾಡಿ,
ನಾನು ಗ್ರಾಮೀಣ ಭಾಗದ ಹಲವು ಸ್ನೇಹಿತರ ಊರುಗಳಿಗೆ ಹೋಗಿದ್ದೇನೆ, ಆದರೆ ಇಂತಹ ರಸ್ತೆ ಎಲ್ಲಿಯೂ ನೋಡಿಲ್ಲ. ಇಲ್ಲಿ ಪ್ರತಿನಿತ್ಯ ತಿರುಗಾಡುವ ವಾಹನ ಸವಾರರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಅದಲ್ಲದೆ ರಸ್ತೆ ಉತ್ತಮವಾಗಿದ್ರೆ 1 ಕಿಲೋಮೀಟರ್ ಪ್ರಯಾಣಿಸಲು ಅಂದಾಜು 1 ನಿಮಿಷ ಬೇಕಾಗುವುದು. ಆದರೆ ಇಂತಹ ರಸ್ತೆಯಲ್ಲಿ 10 ನಿಮಿಷ ಸಾಕಾಗುವುದಿಲ್ಲ ಎಂದ ಅವರು, ನನ್ನ ಹೆಂಡತಿಯ ತವರೂರು ಇದಾಗಿದ್ದು ವರ್ಷದ ಹಿಂದೆ ಗರ್ಭಿಣಿಯಾಗಿದ್ದ ಸಂದರ್ಭ ತಿಂಗಳಿಗೊಮ್ಮೆ ತಪಾಸಣೆ ಹಾಗೂ ಹೆರಿಗೆಗಾಗಿ ಪಟ್ಟಣದ ಆಸ್ಪತ್ರೆಗೆ ಹೋಗಿ ಬರಲು ನಾನು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಈ ರಸ್ತೆ ಸರಿ ಇಲ್ಲದಿರೋದ್ರಿಂದ ಆಂಬ್ಯುಲೆನ್ಸ್ ಚಾಲಕರು ಹಾಗೂ ಆಟೋದವರು ಕೂಡ ಬರಲು ಹಿಂದೇಟು ಹಾಕ್ತಾರೆ ಎಂದರು. ಸುಮಾರು 20 ವರ್ಷಗಳಿಂದ ರಾಜಕಾರಣಿಗಳು ಚುನಾವಣೆ ಹತ್ತಿರ ಬಂದಾಗ ಹುಡುಕಿಕೊಂಡು ಬರುವ ಅವರು ಗೆದ್ದ ನಂತರ ಸುಳಿವು ಕೂಡ ಇರೋದಿಲ್ಲ. ಹಾಗಾಗಿ ನಮ್ಮ ಸುಗಮ ಸಂಚಾರಕ್ಕೆ ಅನುಕೂಲವಾಗುವಂತೆ ರಸ್ತೆಯನ್ನ ಡಾಂಬರೀಕರಣ ಮಾಡಿಕೊಡುವ ಮೂಲಕ ತಮ್ಮ ಸೇವೆಯನ್ನ ಗ್ರಾಮದ 160ಕ್ಕೂ ಹೆಚ್ಚಿನ ಮನೆಗಳಲ್ಲಿ ವಾಸಿಸುವ ಸಾವಿರಾರು ಬಡವರ್ಗದ ಕೂಲಿ ಕಾರ್ಮಿಕರು ಹಾಗೂ ಕೃಷಿ ಕಾರ್ಮಿಕರು ಗುರುತಿಸಿಕೊಳ್ಳುವ ಹಾಗೆ ಮಾಡಿಕೊಡಿ ಎಂದು ಮಾಧ್ಯಮದವರ ಮೂಲಕ ಶಾಸಕ ಸಂಸದರಿಗೆ ಮನವಿ ಮಾಡಿದ್ದಾರೆ. ಈ ವೇಳೆ ಗ್ರಾಮದ ಮುಖಂಡರಾದ ರಜಾಕ್, ಇಸ್ಮಾಯಿಲ್, ನಾಜಿಮ್, ಲತೀಫ್, ಅನಿಲ್, ಶಂಕರ್, ಸುರೇಶ್ ಹಾಗೂ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಕೊಕ್ರಳ್ಳಿ ಗ್ರಾಮದಲ್ಲಿ ಸುಮಾರು 1,000 ಜನ ಇದ್ದಾರೆ. ಇಲ್ಲಿ ಗ್ರಾಮದಲ್ಲಿ ವಾಸ್ತವ ಇರೋದು 150ರಿಂದ 160 ಮನೆಗಳಿದ್ದಾವೆ. 200 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾವೆ. ಅರೇಹಳ್ಳಿಗೆ ಹೋಗುವಂಥ ಮಕ್ಕಳು 70 ಮಕ್ಕಳು ಇಲ್ಲಿಂದ ಅರೇಹಳ್ಳಿಯಿಂದ ಹೋಗಬೇಕು. ಇಲ್ಲಿ ಯಾವುದೇ ವೆಹಿಕಲ್ಸ್ನ ಸೌಕರ್ಯ ಇಲ್ಲ, ಬಸ್ಸಿನ ಸೌಕರ್ಯವೂ ಇಲ್ಲ. ತುಂಬ ಅಂದರೆ ಒಂದು 25 ವರ್ಷಗಳಿಂದ ಇದೇ ಥರ ಇದೆ. ಎಲೆಕ್ಷನ್ ಬಂದಾಗ ಎಲ್ಲರೂ ಬರ್ತಾರೆ, ನಾವು ಕೆಲಸ ಮಾಡಿಕೊಡ್ತೀವಿ ಅಂತಾರೆ. ಎಲೆಕ್ಷನ್ ಕಳೆದ ನಂತರ ಯಾರು ಕೂಡ ತಿರುಗಿ ನೋಡೋದಿಲ್ಲ. ಜಿಲ್ಲಾ ಪಂಚಾಯತ್ನಿಂದಾಗಲಿ, ತಾಲೂಕ್ ಪಂಚಾಯತ್ನಿಂದ, MLA ಕೋಟದಲ್ಲಾಗಲಿ, MP ಕೋಟದಲ್ಲಿ ಇಲ್ಲಿ ತನಕ ಆಗಿರೋದಿಲ್ಲ. ಅದರಿಂದಾಗಿ ಬಡ ಜನ ಇರೋದಿಲ್ಲ ಎಲ್ಲ. ನಮ್ಮ ಸಮಾಜದಲ್ಲಿ ಬಾಲಕಾರ್ಮಿಕ ಪದ್ಧತಿ ಬೇರೂರಿದ್ದು ಯಾರಾದರೂ ಈ ಅಪರಾಧದಲ್ಲಿ ತೊಡಗಿದ್ರೆ ಅವರುಗಳು ಶಿಕ್ಷೆಗೆ ಗುರಿಯಾಗುತ್ತಾರೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ BK ದಾಕ್ಷಾಯಿಣಿ ಎಚ್ಚರಿಸಿದರು. ಹಾಸನ ನಗರದ ಜಿಲ್ಲಾ ಪಂಚಾಯತ್ ಹೊಯ್ಸಳ ಸಭಾಂಗಣದಲ್ಲಿ ಕಾರ್ಮಿಕ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಖಾನೆಗಳು, ಬಾಯ್ಲರ್ಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ, ಕಾರ್ಮಿಕ ರಾಜ್ಯ ವಿಮಾ ಯೋಜನೆ, ವೈದ್ಯಕೀಯ ಸೇವೆ, ಕಾರ್ಮಿಕ ಭವಿಷ್ಯ ನಿಧಿ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಶನಿವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲೆಯ ಉದ್ಯೋಗಾಧಾರಿತ ಗುತ್ತಿಗೆದಾರರಿಗೆ, ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕ ಸಂಘಟನೆಗಳ ಪದಾಧಿಕಾರಿಗಳು, ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಿಂದ ಅನುಷ್ಠಾನಗೊಳ್ಳುತ್ತಿರುವ ವಿವಿಧ ಕಾರ್ಮಿಕ ಕಾಯ್ದೆಗಳ ಪರಿಣಾಮಕಾರಿ ಅನುಷ್ಠಾನ ಮತ್ತು ವಿವಿಧ ಯೋಜನೆಗಳ ಕುರಿತು ಜಿಲ್ಲಾ ಮಟ್ಟದ ಕಾರ್ಯಾಗಾರವನ್ನು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಬಾಲಕಾರ್ಮಿಕ ಪದ್ಧತಿ ನಮ್ಮಲ್ಲಿ ಬೇರೂರಿದ್ದು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಸಾಕಷ್ಟು ಸಲ ಭೇಟಿ ನೀಡಿ ಪತ್ತೆ ಹಚ್ಚಿ ಮುಂದಿನ ಕ್ರಮ ಕೈಗೊಳ್ಳುತ್ತಾ ಬಂದಿದ್ದಾರೆ. ಯಾವ ಉದ್ದೇಶಕ್ಕಾಗಿ ಬಾಲಕಾರ್ಮಿಕರನ್ನ ದುಡಿಮೆಗೆ ಹಾಕಿ ದುಡಿಸಿಕೊಳ್ಳುತ್ತಿರುವ ಬಗ್ಗೆ ನಮಗೆ ಯಕ್ಷ ಪ್ರಶ್ನೆಯಾಗಿದೆ. ಚಿಕ್ಕ ಮಕ್ಕಳಲ್ಲಿ ಅಷ್ಟೊಂದು ಬಲ, ಎನರ್ಜಿ ಇರೋದಿಲ್ಲ. ಬಾಲಕಾರ್ಮಿಕರೆಂದರೆ ಕಡಿಮೆ ಸಂಬಳ ಕೊಟ್ಟು ದುಡಿಸಿಕೊಳ್ಳಬಹುದು. ಈ ನಿಟ್ಟಿನಲ್ಲಿ ಇನ್ನೂ ಕೂಡ ಬಾಲಕಾರ್ಮಿಕ ಪದ್ಧತಿ ನಮ್ಮ ದೇಶದಲ್ಲಿ ಬೇರೂರಿದೆ ಎಂದರು. ಈ ತರಹ ಯಾರು ಮಾಡಬಾರದು. ಇದೊಂದು ಗಂಭೀರ ಸ್ವರೂಪದ ಅಪರಾಧವಾಗಿದೆ. ಈ ಅಪರಾಧ ಪ್ರಕರಣ ನಮ್ಮ ನ್ಯಾಯಾಲಯದಲ್ಲಿ ಬರುತ್ತಿದ್ದು ಇದರಿಂದ ಅಪರಾಧ ಮಾಡುವವರು ಶಿಕ್ಷೆಗೆ ಗುರಿಯಾಗುತ್ತೀರಾ ಎಂದು ಕಿವಿಮಾತು ಹೇಳಿದರು. ಕಾರ್ಮಿಕರಿಗೂ ಕೂಡ ನಿರ್ದಿಷ್ಟ ವೇತನ ಕೊಡಬೇಕು, ಕೊಡದಿದ್ರೆ ಅಪರಾಧವಾಗುತ್ತದೆ ಎಂದು ಸಲಹೆ ನೀಡಿದರು. ಕಾರ್ಮಿಕರಿಗೆ ಇರುವ ಸೌಲಭ್ಯಗಳನ್ನು ಸರಿಯಾಗಿ ತಿಳಿದುಕೊಂಡಾಗ ಅದರ ಪ್ರಯೋಜನ ಪಡೆಯಲು ಸಾಧ್ಯ ಎಂದರು. ಇದೇ ವೇಳೆ ಉಪ ಕಾರ್ಮಿಕ ಆಯುಕ್ತ HL ಗುರುಪ್ರಸಾದ್, ಕಾರ್ಮಿಕಾಧಿಕಾರಿ ಯಮುನಾ, ಜನಾರ್ದನ್, ESI ಇಲಾಖೆ ಅಧಿಕಾರಿ ಮುರುಗೇಶ್, ರಾಘವೇಂದ್ರ, ರಘು ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ದಿನ ನಾವು ಹೆಚ್ಚಿಗೆ ನೋಡ್ತಾ ಇರುವ ಒಂದು ಬಾಲ ಕಾರ್ಮಿಕ ಪದ್ಧತಿ ನಮ್ಮಲ್ಲಿ ಬೇರೂರಿದೆ. ಇಲ್ಲಿ ಕಾರ್ಮಿಕ ಅಧಿಕಾರಿಗಳು ನನ್ನ ಜೊತೆ ಆಸೀನರಾಗಿದ್ದಾರೆ. ಅವರು ಸಾಕಷ್ಟು ಸಲ ಆ ಒಂದು ಪ್ರದೇಶಗಳಿಗೆ ಭೇಟಿ ನೀಡಿ ಅಲ್ಲಿ ದಾಳಿ ಮಾಡಿ ಸಾಕಷ್ಟು ಒಂದು ಬಾಲ ಕಾರ್ಮಿಕರನ್ನ ಪತ್ತೆ ಹಚ್ಚಿ ಅವರಿಗೆ ನೆಕ್ಸ್ಟ್ ಮುಂದಿನ ಒಂದು ಕ್ರಮ ಏನು ಮಾಡಬೇಕು ಅನ್ನೋದನ್ನ ಕಾನೂನಿನ ಪ್ರಕಾರ ಮಾಡ್ತಾ ಬಂದಿದ್ದಾರೆ ಮತ್ತು ನಮಗೆ ವರದಿಗಳನ್ನು ಕೂಡ ನೀಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವಾಗ ನಮ್ಮ ಒಂದು ಏನು ಎಂಪ್ಲಾಯರ್ಸ್ ಏನಿದ್ದಾರೆ, ಯಾವ ಉದ್ದೇಶಕ್ಕೆ ಕಾರ್ಮಿಕ ಅಂದ್ರೆ ಬಾಲ ಕಾರ್ಮಿಕರನ್ನ ತಮ್ಮ ದುಡಿಮೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನ್ನೋದು ನಮ್ದು ಒಂದು ಯಕ್ಷ ಪ್ರಶ್ನೆ ಆಗಿದೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನದ ವಿಶ್ವರೂಪ ವಿವಿಧೋದ್ದೇಶ ಪತ್ತಿನ ಸೌಹಾರ್ದ ಸಹಕಾರಿ ಅಧ್ಯಕ್ಷರಾದ ಶ್ರೀಯುತ HS ಶಿವಶಂಕರ್ ಅವರ ನೇತೃತ್ವದಲ್ಲಿ 2023-24ರ 17ನೇ ಸಾಮಾನ್ಯ ಸರ್ವ ಸದಸ್ಯರ ಸಭೆಯನ್ನು ಶ್ರೀ ಕಾಳಿಕಾಂಬ ದೇವಾಲಯದ ಶ್ರೀ ವಿಶ್ವಕರ್ಮ ಸಭಾಂಗಣದಲ್ಲಿ ನಡೆಸಲಾಯಿತು.
ಈ ಸಭೆಯಲ್ಲಿ ಎಸ್ಎಸ್ಎಲ್ಸಿ 9, ಪಿಯುಸಿ 11, ಬಿಇ 3 ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಮತ್ತು ಸನ್ಮಾನ ಮತ್ತು ನ್ಯಾಷನಲ್ ಲೆವೆಲ್ ನೆಟ್ಬಾಲ್ನಲ್ಲಿ ಥರ್ಡ್ ಪ್ರೈಸ್ ಪಡೆದಿರುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಮತ್ತು ಸನ್ಮಾನ ಮಾಡಲಾಯಿತು. ಈ ಸಭೆಯಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ದುಡಿಯುವ ಮಹಿಳೆಯರಿಗೆ ಕನಿಷ್ಠ ವೇತನ ಜಾರಿಗಾಗಿ ಕೆಲಸದ ಸ್ಥಳಗಳಲ್ಲಿ ಸೂಕ್ತ ರಕ್ಷಣೆಗಾಗಿ ಜಸ್ಟಿಸ್ ವರ್ಮಾ ಸಮಿತಿಯ ಶಿಫಾರಸನ್ನು ಜಾರಿ ಮಾಡುವಂತೆ ಒತ್ತಾಯಿಸಿ ಶನಿವಾರದಂದು ಸಿಐಟಿಯು ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮನವಿಯನ್ನು ಸಲ್ಲಿಸಲಾಯಿತು. ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಮತ್ತು ದುಡಿಯುವ ಮಹಿಳೆಯರ ಸಮನ್ವಯ ಸಮಿತಿಯ ಸೌಮ್ಯ ಮಾತನಾಡಿ, ನಾವು ಭಾರತದಲ್ಲಿನ ಕಾರ್ಮಿಕ ಪುರುಷರು ಮತ್ತು ಮಹಿಳೆಯರು, ಮಕ್ಕಳ ಮತ್ತು ಮಹಿಳೆಯರ ಮೇಲೆ ಹೆಚ್ಚುತ್ತಿರುವ ದೌರ್ಜನ್ಯ, ಹಿಂಸೆ ಮತ್ತು ಸಮಾಜದಲ್ಲಿ ಹಾಗೂ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ವಿರುದ್ಧ ನಿರಂತರ ತಾರತಮ್ಯದಿಂದ ಭಯಭೀತರಾಗಿದ್ದಾರೆ. ಸಿಐಟಿಯು ಬ್ಯಾನರ್ ಅಡಿಯಲ್ಲಿ ನಾವು ಮಹಿಳೆಯರ ವಿರುದ್ಧ ನಡೆಯುತ್ತಿರುವ ಎಲ್ಲಾ ರೀತಿಯ ತಾರತಮ್ಯ ಮತ್ತು ಹಿಂಸೆಯನ್ನು ತಕ್ಷಣವೇ ನಿಲ್ಲಿಸುವಂತೆ ಮತ್ತು ಕೆಲಸದ ಸ್ಥಳದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಒದಗಿಸುವಂತೆ ಒತ್ತಾಯಿಸುತ್ತೇವೆ. ಕೆಲಸದ ಸ್ಥಳದಲ್ಲಿ ಮಹಿಳೆಯರು ಅಸಮಾನ ವೇತನ, ಕಡಿಮೆ ಅವಕಾಶಗಳು ಮತ್ತು ಲೈಂಗಿಕ ದೌರ್ಜನ್ಯ ಸೇರಿದಂತೆ ವಿವಿಧ ರೀತಿಯ ತಾರತಮ್ಯ ಮತ್ತು ಕಿರುಕುಳಗಳಿಗೆ ಒಳಗಾಗುತ್ತಿದ್ದಾರೆ. ಈ ಸಮಸ್ಯೆಯನ್ನು ಪರಿಹರಿಸಲು ಪ್ರಸ್ತುತ ಕಾನೂನು ಮತ್ತು ಆಡಳಿತ ವ್ಯವಸ್ಥೆಗಳು ಸಾಕಷ್ಟು ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿಲ್ಲ ಎಂದು ಆರೋಪಿಸಿದರು. ನಮ್ಮ ದೇಶದಲ್ಲಿ ವಿಶೇಷವಾಗಿ ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರ ಸುರಕ್ಷತೆ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎತ್ತಿ ನಮ್ಮ ದೇಶದ ಕಾನೂನು ಮತ್ತು ಆಡಳಿತ ವ್ಯವಸ್ಥೆಯಲ್ಲಿನ ಲೋಪಗಳನ್ನು ಬಯಲು ಮಾಡಿವೆ ಎಂದರು. ಪರಿಸ್ಥಿತಿ ಗಂಭೀರತೆಯನ್ನು ಪರಿಗಣಿಸಿ ದುಡಿಯುವ ಮಹಿಳೆಯರ ಸಮನ್ವಯ ಸಮಿತಿ ಸಿಐಟಿಯು ಮಹಿಳೆಯರನ್ನು ಎಚ್ಚೆತ್ತುಕೊಳ್ಳಲು ಪ್ರಚಾರಾಂದೋಲನವನ್ನು ನಡೆಸಿ ಕೇಂದ್ರ ಸರ್ಕಾರವು ಆದಷ್ಟು ಬೇಗ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯ ಮಾಡುತ್ತೇವೆ ಎಂದರು. ಪ್ರತಿಭಟನೆ ನೇತೃತ್ವವನ್ನು ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಬಿ ಪುಷ್ಪ, ಅಂಗನವಾಡಿ ನೌಕರರ ಸಂಘಟನೆಯ ಕೆಪಿ ವೀಣಾ, ಜೆಪಿ ಶೈಲಾ, ಶಾರದಾ, ನಾಜಿಯಾ, ಬಿಸಿಯೂಟ ಸಂಘಟನೆಯ ಕಸ್ತೂರಿ, ಮೀನಾಕ್ಷಿ, ಸಂಜೀವಿನಿ ಸಂಘದ ಅಶ್ವಥ್, ಹಸೀನಾ ವಹಿಸಿದ್ರು. ಸಿಐಟಿಯು ಕಾರ್ಯದರ್ಶಿ ಅರವಿಂದ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇವತ್ತು ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಯವರ ಮೂಲಕ ಪ್ರಧಾನಮಂತ್ರಿಯವರಿಗೆ ಈ ದುಡಿಯೋ ಮಹಿಳೆಯರ ಸಮನ್ವಯ ಸಮಿತಿ ತೀರ್ಮಾನದಂತೆ ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ. ವಿಚಾರಗಳೇನು ಅಂತ ಅಂದರೆ, ಇವತ್ತು ಇಡೀ ಭಾರತ ದೇಶದಲ್ಲಿ ಎಲ್ಲ ಯೋಜನೆಗಳಲ್ಲಿಯೂ ಸಹ ಇವತ್ತು ಅತಿ ಹೆಚ್ಚಿನದಾಗಿ ಮಹಿಳೆಯರನ್ನೇ ಸರ್ಕಾರ ದುಡಿಸ್ಕೊಳ್ತಾ ಇದೆ. ಆದರೆ ದುಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಇವತ್ತು ಅವರಿಗೆ ವೇತನದ ತಾರತಮ್ಯ ಆಗಿರ್ಬೋದು, ಕೆಲಸದ ಭದ್ರತೆ ಆಗಿರ್ಬೋದು, ಮತ್ತು ಲೈಂಗಿಕ ದೌರ್ಜನ್ಯ ಆದಾಗ ಅಲ್ಲಿ ಆಂತರಿಕ ಸಮಿತಿಗಳನ್ನು ಅಲ್ಲಿ ಮಾಡ್ದಲೇ ಇರ್ತಕ್ಕಂಥದ್ದಾಗಿರ್ಬೋದು, ಇದರಿಂದ ಹೆಚ್ಚೆಚ್ಚು ಮಹಿಳೆಯರಿಗೆ ತಮ್ಮ ಒಳಗಡೆ ಆಗ್ತಾ ಇರ್ತಕ್ಕಂಥ ಕೆಲಸದ ಸ್ಥಳಗಳಲ್ಲಿ ನಡೀತಾ ಇರ್ತಕ್ಕಂಥ ದೌರ್ಜನ್ಯಗಳನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಸೊ ಇವತ್ತಿನ ದಿನಗಳಲ್ಲಿ ಕುಸ್ತಿಪಟುಗಳು ಸಹ ಇವತ್ತು ರಸ್ತೆಯಲ್ಲಿ ಕುತ್ಕೊಂಡು ಪ್ರತಿಭಟನೆ ಮಾಡುವಂತಹ ಪರಿಸ್ಥಿತಿ ಬರ್ತಾ ಇದೆ. ರೈತರು ಮಧ್ಯವರ್ತಿಗಳ ಬಳಿಗೆ ಹೋಗದೆ ನೇರ ಮಾರುಕಟ್ಟೆಯಲ್ಲಿ ತಮ್ಮ ವ್ಯಾಪಾರ ವಹಿವಾಟು ಮಾಡಬೇಕೆಂದು ತಹಸೀಲ್ದಾರ್ ಎಂ ಮಮತಾ ಹೇಳಿದರು. ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ 7ನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ರೈತರ ಕುಟುಂಬಗಳಿಗೆ ಏರ್ಪಡಿಸಿದ್ದ ವಿವಿಧ ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಿ ಮಾತನಾಡಿದ ಅವರು, ರೈತರು ಈ ದೇಶದ ಬೆನ್ನೆಲುಬು. ಸ್ವಾರ್ಥ ಇಲ್ಲದೆ ಸೇವೆ ಮಾಡುವ ನೀವುಗಳು ತಾವು ಬೆಳೆದಂತಹ ಬೆಳೆಗಳನ್ನು ಮಧ್ಯವರ್ತಿಗಳ ಮೂಲಕ ವ್ಯವಹರಿಸದೆ ನೇರ ಮಾರುಕಟ್ಟೆಯಲ್ಲಿ ನಿಮ್ಮ ವ್ಯಾಪಾರ ವಹಿವಾಟು ಮಾಡುವಂತೆ ಸಲಹೆ ನೀಡಿದ ಅವರು, ರೈತರಿಗೆ ಏನೇ ತೊಂದರೆಯಾದರೂ ನೇರವಾಗಿ ನಮ್ಮ ಬಳಿ ಬಂದು ಸಮಸ್ಯೆಯನ್ನ ತಿಳಿಸಿ. ಆದರೆ ಕೇವಲ ಒಂದು ದಿನದ ಆಸೆಗಾಗಿ ವರ್ಷದ ಬಾಳನ್ನ ಕಳೆದುಕೊಳ್ಳಬೇಡಿ. ಹಬ್ಬಗಳನ್ನು ಆಚರಿಸುವ ಉದ್ದೇಶ ಎಲ್ಲರೂ ಒಂದಾಗಿ ಹಬ್ಬದಲ್ಲಿ ಪಾಲ್ಗೊಳ್ಳಬೇಕೆಂಬುದು ಹಿರಿಯರ ಉದ್ದೇಶವಾಗಿದ್ದು, ಇಲ್ಲಿ ಯಾವುದೇ ಜಾತಿ, ಧರ್ಮ, ಮತ ಭೇದವಿಲ್ಲದೆ ಎಲ್ಲರೂ ಸಹ ಒಗ್ಗಟ್ಟಾಗಿ ಗಣೇಶೋತ್ಸವ ಆಚರಿಸುತ್ತಿರುವುದು ನಿಜಕ್ಕೂ ಹರ್ಷದಾಯಕ ಎಂದರು. ನಂತರ ಮಾತನಾಡಿದ ರೈತ ಸಂಘದ ಅಧ್ಯಕ್ಷ ಭೋಗಮಲ್ಲೇಶ್, ರೈತರಾದ ನಾವು ಪ್ರತಿನಿತ್ಯ ನಮ್ಮ ಜೀವನವನ್ನ ಕಾಯಕದಲ್ಲಿ ಮೀಸಲಿಟ್ಟಿರುತ್ತೇವೆ. ಈ ಹಿಂದೆ ಗಣೇಶೋತ್ಸವ ಸಂದರ್ಭ ಗ್ರಾಮೀಣ ಭಾಗದಲ್ಲಿ ರೈತರು ತಮ್ಮ ಸಮಯ ಕಳೆಯಲು ಹರಿಕತೆ, ಪೌರಾಣಿಕ ನಾಟಕಗಳನ್ನು ಆಡಲು ಸಮಯ ಮೀಸಲಿಡುತ್ತಿದ್ರು. ಆದರೆ ಕಾಲಕ್ರಮೇಣ ದಿನಗಳು ಉರುಳಿದಂತೆ ಈಗಿನ ಸಂಸ್ಕೃತಿಗೆ ನಾವುಗಳು ಒಗ್ಗುವಂತಹ ಸನ್ನಿವೇಶ ನಿರ್ಮಾಣವಾಗಿದೆ ಎಂದರು. ನಂತರ ವರ್ತಕ ನವೀನ್ ಮಾತನಾಡಿ, ವರ್ತಕರ ಅನುಕೂಲಕ್ಕಾಗಿ ಇಲ್ಲಿ ಎಲ್ಲಾ ರೀತಿಯ ಮೂಲಭೂತ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ರೈತರು ತಮ್ಮ ಬೆಳೆಗಳನ್ನು ನೇರವಾಗಿ ವರ್ತಕರಿಗೆ, ಇಲ್ಲಿರುವ ವರ್ತಕರು ರೈತರು ಸೇರಿಕೊಂಡು ಸಮಾಜಮುಖಿ ಕಾರ್ಯವನ್ನ ಮಾಡಿಕೊಂಡು ಬರುತ್ತಿದ್ದು, ಪೌರಕಾರ್ಮಿಕರಿಗೆ ಸನ್ಮಾನ, ಉತ್ತಮ ಬೆಳೆ ಬೆಳೆಯುವ ರೈತರನ್ನ, ನಿವೃತ್ತ ಯೋಧರನ್ನ ಪ್ರತಿ ವರ್ಷ ನಡೆಯುವ ಕಾರ್ಯಕ್ರಮ ಮಾಡಿ ಸನ್ಮಾನಿಸುವ ಕೆಲಸ ಮಾಡಿಕೊಂಡು ಬರುತ್ತಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಕಾರ್ಯದರ್ಶಿ ಎಂಪಿ ಆಶಾಕುಮಾರಿ, ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಹಾಗೂ ವಿನಾಯಕ ಸೇವಾ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು, ಕೃಷಿ ಉತ್ಪನ್ನ ಮಾರುಕಟ್ಟೆಯ ಎಲ್ಲಾ ವರ್ತಕರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಈಗ ಒಂದು ಸುಮಾರು ಹಿಂದೆ ಪತ್ರಿಕೆಗಳಲ್ಲಿ ದಲ್ಲಾಳಿಗಳ ಹಾವಳಿ ಜಾಸ್ತಿ ಅಂತ ಹೇಳಿದ್ರು. ರೈತರು ನಿಜವಾಗಿ ವ್ಯವಸ್ಥಿಸಿ
HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಮನೆಯಲ್ಲಿರುವ ತಂದೆ ತಾಯಿಯರನ್ನ ದೇವರೆಂದು ಪೂಜಿಸೋದಾದ್ರೆ ನಿಜವಾದ ಗಣಪನ ಭಕ್ತರು ತನ್ನ ಮಾತಾಪಿತರನ್ನೇ ಪ್ರಪಂಚ ಎಂದುಕೊಂಡು ಗಣೇಶ ಸುತ್ತಿದ ಉದಾಹರಣೆ ಕೇಳಿದ್ದೇವೆ ಎಂದು ಶ್ರೀ ಸಿದ್ಧಗಂಗಾ ಮಠದ ಮಠಾಧೀಶ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿಗಳು ತಮ್ಮ ಆಶೀರ್ವಚನದಲ್ಲಿ ತಿಳಿಸಿದರು. ಹಾಸನ ನಗರದ ಸಿಟಿ ಬಸ್ ನಿಲ್ದಾಣದ ಸಮೀಪ ಗಣಪತಿ ಪೆಂಡಾಲ್ನಲ್ಲಿ ನಡೆದ ಶ್ರೀ ಗಣಪತಿ ಹೋಮದಲ್ಲಿ ಪಾಲ್ಗೊಂಡು ಗೌರವ ಸ್ವೀಕರಿಸಿ ನಂತರ ಮಾತನಾಡಿದ ಸಿದ್ದಗಂಗಾ ಮಠದ ಸ್ವಾಮೀಜಿಗಳು, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗಣಪತಿ ಪೆಂಡಾಲ್ ಸಮಿತಿಯಿಂದ ಸಂಭ್ರಮ ಮತ್ತು ವಿಜೃಂಭಣೆಯಿಂದ ಗಣೇಶೋತ್ಸವ ಆಯೋಜಿಸಲಾಗಿದೆ. ಪ್ರತಿನಿತ್ಯ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಗಿದೆ. ತಂದೆ ತಾಯಿಯೇ ದೇವರೆಂದು ಪೂಜಿಸುವವರೇ ನಿಜವಾದ ಗಣಪನ ಭಕ್ತರು. ಗಣಪ ತನ್ನ ತಂದೆ ತಾಯಿಯನ್ನೇ ಪ್ರಪಂಚ ಎಂದುಕೊಂಡು ಅವರನ್ನ ಸುತ್ತುವರಿದ. ಹೀಗಾಗಿ ಗಣಪನನ್ನ ಪೂಜಿಸುವವರು ಮೊದಲು ತಂದೆ ತಾಯಿಗೆ ಭಕ್ತಿಯಿಂದ ನಡೆದುಕೊಳ್ಳಬೇಕು. ಜನ್ಮ ನೀಡಿದ ತಂದೆ ತಾಯಿಯೇ ನಮಗೆ ನಿಜವಾದ ದೇವರು. ಅದಕ್ಕಾಗಿಯೇ ಮಾತೃದೇವೋಭವ ಪಿತೃದೇವೋಭವ ಎಂದು ಕರೆಯಲಾಗುತ್ತದೆ. ಈ ತತ್ವವನ್ನೇ ಗಣಪತಿ ಪೂಜೆಯಲ್ಲಿ ನಾವು ಕಾಣಬೇಕಾಗಿದೆ ಎಂದರು. ಇಡೀ ಜಗತ್ತನ್ನ ಪ್ರೀತಿಸುವ ಗುಣ ಭಾರತೀಯರದು. ಇಡೀ ಜಗತ್ತಿಗೆ ಒಳಿತನ್ನ ಬಯಸುವವರು ನಾವು. ಸರ್ವೇ ಜನೋ ಸುಖಿನೋ ಭವಂತು ಎಂಬ ಆಶಯದಲ್ಲಿ ಬದುಕುತ್ತಿರುವವರು. ಇಂದಿನ ಮಕ್ಕಳ ಆದರ್ಶಗಳು ಬೇರೆ ಬೇರೆ ಕಡೆ ಸಾಗುತ್ತಿದ್ದು ಅವರಿಗೆ ಒಳ್ಳೆ ಸಂಸ್ಕಾರ ನೀಡುವ ಕೆಲಸ ಮಾಡಬೇಕಿದೆ ಎಂದರು. ಇದೇ ವೇಳೆ ಹಾಸನ ಕ್ಷೇತ್ರದ ಮಾಜಿ ಶಾಸಕ ಪ್ರೀತಂ ಜೇಗೌಡ ಮತ್ತು ಅವರ ಕುಟುಂಬಸ್ಥರು ಗಣೇಶ ಪೆಂಡಾಲ್ಗೆ ಬಂದು ಶ್ರೀ ಸಿದ್ದಗಂಗಾ ಮಠಾಧೀಶರಾದ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿಯವರನ್ನ ಸನ್ಮಾನಿಸಿ ಗೌರವಿಸಿ ಆಶೀರ್ವಾದ ಪಡೆದರು. ಕಾರ್ಯಕ್ರಮದಲ್ಲಿ ಶ್ರೀ ಗಣಪತಿ ಪೆಂಡಾಲ್ ಸಮಿತಿಯವರು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಶ್ರೀ ನಂದೀಶ್ವರ ಶಿವಾಚಾರ್ಯ ಸ್ವಾಮೀಜಿ, ಕಿರಿಕೊಡ್ಲಿ ಮಠದ ಶ್ರೀ ಸದಾಶಿವ ಸ್ವಾಮೀಜಿ, ಯಳನಾಡು ಮಠದ ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿ, ಅರೆಮೇರಿ ಮಠದ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ, ಕಲ್ಲಮಠದ ಮಹಾಂತ ಸ್ವಾಮೀಜಿ, ಬಸವ ಮಂದಿರ ಚಿಕ್ಕಮಗಳೂರು ಜಯ ಬಸವಾನಂದ ಸ್ವಾಮೀಜಿ, ತಣ್ಣೀರುಹಳ್ಳ ಮಠದ ಶ್ರೀ ವಿಜಯಕುಮಾರ ಸ್ವಾಮೀಜಿ, ತೊರೆನೂರು ಮಠದ ಮಲ್ಲೇಶ್ವರ ಸ್ವಾಮೀಜಿ, ಸಿಡಿಗಳಲೆ ಮಠದ ಶ್ರೀ ಇಮ್ಮಡಿ ಶಿವಲಿಂಗ ಸ್ವಾಮೀಜಿ, ಕರಡಿಗವಿ ಮಠದ ಶಿವಶಂಕರ ಸ್ವಾಮೀಜಿ, ಶ್ರೀ ಗಣಪತಿ ಸೇವಾ ಸಂಸ್ಥೆ ಅಧ್ಯಕ್ಷ ಡಾ ಎಚ್ ನಾಗರಾಜ್, ಕಾರ್ಯದರ್ಶಿ ಚನ್ನವೀರಪ್ಪ, ಸಹ ಕಾರ್ಯದರ್ಶಿ ವೈಎಸ್ ಮುರುಗೇಂದ್ರ, ಖಜಾಂಚಿ ಎಂಎಸ್ ಶ್ರೀಕಂಠಯ್ಯ, ಧರ್ಮದರ್ಶಿಗಳಾದ ಲಲಾಟಮೂರ್ತಿ, ಅನಂತನಾರಾಯಣ, ಮಹಾಸಭಾದ ಜಿಲ್ಲಾಧ್ಯಕ್ಷ ಎನ್ ಪರಮೇಶ್ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಗಣಪತಿ ಪೂಜೆ ಅನ್ನೋದೊಂದು ನೆಪ. ಎಲ್ಲ ಜನಗಳು ಕೂಡ ತಮ್ಮ ತಂದೆ ತಾಯಿಗಳನ್ನು ಪ್ರೀತಿಸುವಂಥ ಮನೋಭಾವ ಬೆಳೆಸ್ಕೋಬೇಕು. ಗಣಪತಿಯಲ್ಲಿ ಕಾಣುವಂಥದ್ದೇನಪ್ಪ ಅಂದರೆ ಇಡೀ ತಂದೆ ತಾಯಿಗಳೇ ದೇವರು ಅಂತೇಳಿ ಭಾವಿಸ್ಕೊಂಡು ಯಾರು ಪೂಜಿಸ್ತೀರೋ ಅವರು ನಿಜವಾದ ಗಣಪತಿಯ ಭಕ್ತರು ಅಂತೇಳಿ ಕರ್ಕೊಳ್ಬೇಕಾಗಿರುವಂಥದ್ದು. ಏಕೆಂದರೆ ಗಣಪತಿಯ ನೀವು ಕಥೆಯನ್ನು ಕೇಳಿರುವಂತಹ ಅವರು ಎಲ್ಲಿ ಪ್ರಪಂಚವನ್ನೇ ಸುತ್ತುವರಬೇಕು ಅಂದರೆ ಎಲ್ಲಿ ಹೋಗಂಗಿಲ್ಲ. ತಾಯಿ ತಂದೆಗಳ ಪಾದದಲ್ಲೇ ಭಗವಂತ ಪ್ರಪಂಚ ಇದೆ ಅಂತ ಭಾವಿಸ್ಕೊಂಡು ಬಂದಂತಹವನು. ಹಾಗೆ ಗಣಪತಿಯನ್ನು ಪೂಜಿಸುವಂತಹವರು ಅಂದರೆ ಎಲ್ಲರೂ ಕೂಡ ಇವತ್ತಂತಹ ಹಿನ್ನೆಲೆಯಲ್ಲಿ ಜೀವ ಕೊಟ್ಟಂತಹ ತಂದೆ ತಾಯಿಗಳ ಬಗ್ಗೆ ಗೌರವ, ಭಕ್ತಿ, ಶ್ರದ್ಧೆ, ಸೇವಾ ಭಾವನೆಯನ್ನು ಇಟ್ಕೊಳ್ಬೇಕು. ಏಕೆಂದರೆ ಯಾರು ಕೊಡಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಜೀವವನ್ನು ಕೊಡುವಂತಹವರು ತಾಯಿ ತಂದೆಗಳಾಗಿರ್ತಾರೆ. ಅದಕ್ಕಾಗಿಯೇ ಮಾತೃದೇವೋಭವ ಪಿತೃದೇವೋಭವ ಅಂತ ಕರೆದಿರುವಂಥದ್ದು ಆ ತತ್ವ ಇವತ್ತು ಗಣಪತಿಯ ಪೂಜೆಯೊಳಗೆ ನಾವೆಲ್ಲ ಕಾಣಬೇಕಾಗಿರುವಂಥದ್ದು, ಅನುಸರಿಸಬೇಕಾಗಿರುವಂಥದ್ದು. ಅದರ ಜೊತೆಗೆ ಇಂದಿನ ಯುವ ಪೀಳಿಗೆ ದೇಶದ ಬೆನ್ನೆಲುಬಾಗಿದ್ದು ಸಮಾಜದ ಅರಿವಿಲ್ಲದೆ ಬಾಲ್ಯದಲ್ಲೇ ದೇಹಕ್ಕೆ ಹಾನಿ ಉಂಟು ಮಾಡುವಂತಹ ಮಾದಕ ವಸ್ತುಗಳಾದ ಧೂಮಪಾನ, ಮದ್ಯಪಾನ, ಗಾಂಜಾ, ಗುಟ್ಕಾ ಸೇವನೆ ಮೂಲಕ ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ ಎಂದು ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಡಾ ನವೀನ್ ಚಂದ್ರ ಶೆಟ್ಟಿ ತಿಳಿಸಿದರು. ಬೇಲೂರು ತಾಲೂಕಿನ ಬಿಕ್ಕೋಡು ಲಯನ್ ಸೇವಾ ಸಮಿತಿ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಬೆಳ್ತಂಗಡಿ, ಜಿಲ್ಲಾ ಜನಜಾಗೃತಿ ವೇದಿಕೆ ಹಾಸನ, ಗ್ರಾಮ ಪಂಚಾಯಿತಿ ಬಿಕ್ಕೋಡು ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಒಕ್ಕೂಟದ ವತಿಯಿಂದ ಆಯೋಜಿಸಲಾಗಿದ್ದ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಹಾಗೂ ಮಾದಕ ವಸ್ತುಗಳ ವಿರೋಧಿ ಜಾಥಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ನಗರದ ಕೆಲವು ಗಲ್ಲಿಗಳಲ್ಲಿ ಸಿಗುತ್ತಿದ್ದ ಕೆಲವು ಮಾದಕ ವಸ್ತುಗಳು ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲೂ ಯುವ ಜನತೆಯ ಕೈಸೇರುತ್ತಿರುವುದು ಅತ್ಯಂತ ಅಪಾಯಕಾರಿಯಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಬಿಕ್ಕೋಡು ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿ ಡಾ ಪ್ರವೀಣ್, ಇಂದು ಅಪ್ರಾಪ್ತ ವಯಸ್ಸಿನ ಮಕ್ಕಳು ಮಾದಕ ವಸ್ತುಗಳ ಸೇವನೆಯಿಂದ ಅನೇಕ ರೀತಿ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ. ಧೂಮಪಾನ, ಮದ್ಯಪಾನ, ಗಾಂಜಾ ಹಾಗೂ ಗುಟ್ಕಾ ಸೇವನೆಯಿಂದಾಗಿ ಹೃದಯ ಸಂಬಂಧಿ ತೊಂದರೆ ಮಾತ್ರವಲ್ಲದೆ ದೇಹದ ಇತರೆ ಅಂಗಾಂಗಗಳು ಹಾನಿಯಾಗಿ ಸಾವು ಸಂಭವಿಸುವುದು. ಅಪ್ರಾಪ್ತ ವಯಸ್ಸಿನ ಮಕ್ಕಳು ಮಾದಕ ವಸ್ತುಗಳಿಂದ ಆದಷ್ಟು ದೂರವಿದ್ದು ಓದಿನ ಕಡೆ ಗಮನ ಹರಿಸುವುದರಿಂದ ತಮ್ಮ ಸುಂದರ ಜೀವನ ರೂಪಿಸಿಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು.
ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಲಯನ್ಸ್ ಕ್ಲಬ್ ಅಧ್ಯಕ್ಷ ಚಂದ್ರಶೇಖರ್ ಹೆಚ್ಆರ್, ಇತ್ತೀಚೆಗೆ ಹದಿಹರೆಯದ ವಯಸ್ಸಿನ ಮಕ್ಕಳಲ್ಲೇ ಅತಿ ಹೆಚ್ಚು ಪ್ರಕರಣಗಳು ಕಂಡುಬರುತ್ತಿವೆ. ತಂಬಾಕು ಹಾಗೂ ಮದ್ಯಪಾನ ಸೇವನೆಯಿಂದ ಮಕ್ಕಳ ಆರೋಗ್ಯದ ಮೇಲೆ ಉಂಟಾಗುತ್ತಿರುವ ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ತಂಬಾಕು ಉತ್ಪನ್ನಗಳ ಮಾರಾಟ ಮತ್ತು ಸೇವನೆಯನ್ನ ತ್ಯಜಿಸಿ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲು ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೇಮಚಂದ್ರ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧಿಕಾರಿ ಶಿವರಾಜ್, ಜನಜಾಗೃತಿ ವೇದಿಕೆಯ ಉಮಾನಾಥ ಸುವರ್ಣ, ಸೋಮಶೇಖರ್, ಪಿಡಿಒ ತಾರಾನಾಥ್ ನಾಯಕ್, ಶಿಕ್ಷಕರಾದ ಸೈಯದ್, ಖಲೀಲ್, ಓಂಕಾರಪ್ಪ, ತಿಪ್ಪೇಸ್ವಾಮಿ, ಲಯನ್ ಸೇವಾ ಸಮಿತಿ ಸದಸ್ಯರಾದ ಶಿವಶಂಕರ್, ಮಂಜುನಾಥ್, ರಘು, ಬಸವರಾಜ್, ರತನ್ ಕುಮಾರ್ ಹಾಗೂ ಶಾಲಾ ವಿದ್ಯಾರ್ಥಿಗಳು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಹಲವಾರು ಸೇವಾ ಸಂಸ್ಥೆಗಳನ್ನು ಮಾಡ್ಕೊಂತ ಬಂದು ಇವತ್ತು ಕೂಡ ಒಂದು ಸೇವಾ ಚಟುವಟಿಕೆಯಾಗಿ ಸ್ವಾತ ಸಂಕಲ್ಪ ಹಾಗೂ ಮಾದಕ ವಸ್ತು ವಿರೋಧಿ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಇಷ್ಟೇ, ಸಮಾಜದಲ್ಲಿ ಇವತ್ತು ಹಲವಾರು ಮಾದಕ ವಸ್ತುಗಳಿಂದ ಮಾದಕ ಪಿಡುಗಾಗಿ ಎಸ್ಪೆಷಲಿ ವಿದ್ಯಾರ್ಥಿಗಳ ಜೀವನ ಹಾಳಾಗ್ತಿದೆ. ಈ ಪಿಡುಗನ್ನು ಹೋಗಲಾಡಿಸಿದೆ ಅಂತ ಸರ್ಕಾರ ಏನೇ ಒಂದು ಯೋಜನೆ ಹಾಕೊಂಡ್ರೂ ಕೂಡ ಇವತ್ತು ಆ ಒಂದು ಮಾದಕ ವಸ್ತು ಚಟಕ್ಕೆ ವಿದ್ಯಾರ್ಥಿ ಬಲಿಯಾಗ್ತಾ ಇದ್ದಾರೆ. ಪ್ರದೇಶದಲ್ಲಿ ಯಾಕೆ ನಾವಿವತ್ತು ಈ ಮಾದಕ ವಸ್ತು ವಿರೋಧಿ ಜಾಥಾ ಹಾಗೂ ಈ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ ಅಂದರೆ, ನಿಮಗೆಲ್ಲ ಗೊತ್ತಿದ್ದಂಗೆ ಬಹುತೇಕ ಗ್ರಾಮಗಳಲ್ಲಿ, ವಿಲೇಜ್ಗಳಲ್ಲಿ ಮುಗ್ಧ ಮಕ್ಕಳು, ಇವರಿಗೆ ಸಮಾಜದಲ್ಲಿ ಏನು ನಡೀತಿದೆ ಅನ್ನೋದು ಗೊತ್ತಿರೋದಿಲ್ಲ, ಅಥವಾ ಈ ದುಶ್ಚಟಗಳ ಬಗ್ಗೆ ಪರಿಣಾಮಗಳು ಗೊತ್ತಿರೋದಿಲ್ಲ. ಹಾಗಾಗಿ ಅವರು ಒಬ್ಬರು ಬಲಿಯಾದಾಗ ಅವ್ರ ಜೊತೆ ಅವರ ಸಹಪಾಠಿಗಳನ್ನ ಬಲಿ ಮಾಡ್ತಾರೆ. ಇದೇ ಮೊದಲ ಬಾರಿಗೆ ಸೆಪ್ಟೆಂಬರ್ 24 ಮತ್ತು 25ರಂದು 2 ದಿನಗಳ ಕಾಲ ಜಿಲ್ಲಾ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟವನ್ನು ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಉಪನಿರ್ದೇಶಕ ಸಿಎಂ ಮಹಾಲಿಂಗಯ್ಯ ತಿಳಿಸಿದರು. ಹಾಸನದಲ್ಲಿ ಶುಕ್ರವಾರ ಮಾತನಾಡಿ, ಉಪನಿರ್ದೇಶಕರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ ಹಾಗೂ ನಗರದ ಬಿಕಾಟಿಹಳ್ಳಿಯ ಎಪಿಜೆ ಪದವಿ ಪೂರ್ವ ಕಾಲೇಜು ಇವರ ಸಂಯುಕ್ತಾಶ್ರಯದಲ್ಲಿ ಸೆಪ್ಟೆಂಬರ್ 24ರಂದು ಬೆಳಗ್ಗೆ 8:30 ಗಂಟೆಗೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಹಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ ಅವರು ಉದ್ಘಾಟನೆ ನೆರವೇರಿಸುವರು. ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ರಾಜ್ಯಸಭಾ ಸದಸ್ಯರಾದ ಎಚ್ಡಿ ದೇವೇಗೌಡರು ಘನ ಉಪಸ್ಥಿತಿಯಲ್ಲಿ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡರು ಗೌರವ ಉಪಸ್ಥಿತಿಯಲ್ಲಿ ಇರುವರು. ಸ್ಥಳೀಯ ಶಾಸಕ ಎಚ್ಪಿ ಸ್ವರೂಪ್ರಕಾಶ್ ಅಧ್ಯಕ್ಷತೆ ವಹಿಸುವರು. ಜಿಲ್ಲೆಯ ಸಂಸದರಾದ ಶ್ರೇಯಸ್ ಪಟೇಲ್ ಅವರು ಧ್ವಜಾರೋಹಣ ನೆರವೇರಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಜಿಲ್ಲೆಯ ಎಲ್ಲ ಶಾಸಕರು, ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದರು. 2 ದಿನಗಳ ಕಾಲ ಬಾಲ್ ಬ್ಯಾಡ್ಮಿಂಟನ್, ಶಟಲ್ ಬ್ಯಾಡ್ಮಿಂಟನ್, ವಾಲಿಬಾಲ್, ಥ್ರೋಬಾಲ್, ಖೋಖೋ, ಕಬಡ್ಡಿ, ಬಾಲಕ ಮತ್ತು ಬಾಲಕಿಯರಿಗೆ 100 ಮೀಟರ್ನಿಂದ 3000 ಮೀಟರ್ವರೆಗೂ ಓಟದ ಸ್ಪರ್ಧೆ, ಎತ್ತರ ಜಿಗಿತ, ಗುಂಡೆಸೆತ, ಕ್ರಾಸ್ ಕಂಟ್ರಿ, ಈಜು, ಕುಸ್ತಿ, ಕರಾಟೆ, ಹಾಕಿ ಸೇರಿದಂತೆ ಸುಮಾರು 60ಕ್ಕೂ ಹೆಚ್ಚು ಕ್ರೀಡೆಗಳು ವಿವಿಧ ಅಂಗಳದಲ್ಲಿ ನಡೆಯಲಿದೆ. ಜಿಲ್ಲೆಯ 8 ತಾಲೂಕುಗಳ 100 ಪದವಿ ಪೂರ್ವ ಕಾಲೇಜುಗಳಿಂದ ಸುಮಾರು 2,000ದಿಂದ 2,500 ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ತಾವುಗಳು ಉತ್ತಮ ಪ್ರಚಾರ ಹಾಗೂ ಉತ್ತೇಜನ ನೀಡುವ ಮೂಲಕ ಕ್ರೀಡಾಕೂಟದ ಯಶಸ್ಸಿಗೆ ಸಹಕಾರ ನೀಡಬೇಕೆಂದು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇವೆ ಎಂದರು. ಉಪನ್ಯಾಸಕರ ಸಂಘದ ಅಧ್ಯಕ್ಷ ಎಚ್ಟಿ ಸುರೇಶ್, ಎಪಿಜೆ ಕಾಲೇಜು ಸಂಸ್ಥಾಪಕ ಅಧ್ಯಕ್ಷ ಸಿಕೆ ದೇವರಾಜ್, ಕಾರ್ಯದರ್ಶಿ ಡಿ ಮುರಳಿ, ಕಾಲೇಜು ಪ್ರಾಂಶುಪಾಲ ವಿ ರಾಮಣ್ಣ, ಜಿಲ್ಲಾ ಕ್ರೀಡಾ ಸಂಯೋಜಕರು ವಿಜಯಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಶಿಕ್ಷಣ ಇಲಾಖೆಯಲ್ಲಿ ಪ್ರತಿ ವರ್ಷ ಕೂಡ ಏನು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡ್ತೀವೋ ಅದೇ ರೀತಿ ಕ್ರೀಡೆಗೂ ಕೂಡ ಆದ್ಯತೆಯನ್ನು ಕೊಡ್ತಾ ಬರ್ತಾ ಇದ್ದೀವಿ. ಈಗಾಗಲೇ ಎಲ್ಲ ತಾಲೂಕುಗಳಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟಗಳು ನಡೆದಿವೆ. ನಾವು 24 ಮತ್ತು 25ನೇ ತಾರೀಕು 2 ದಿನಗಳ ಕಾಲ ಹಾಸನದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಸುಮಾರು 16 ಗೇಮ್ಸ್ಗಳಿವೆ ಮತ್ತು ಅಥ್ಲೆಟಿಕ್ಸ್ನಲ್ಲಿ ಸುಮಾರು 1,500 ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ಈ ವರ್ಷ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಒಂದು ಬಲಿಷ್ಠವಾದಂಥ ತಂಡವನ್ನು ನಾವು ರಾಜ್ಯ ಮಟ್ಟಕ್ಕೆ ಕಳಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ತಾಲೂಕು ಮಟ್ಟದ ಕ್ರೀಡಾಕೂಟ ನಡೆಯುವಂಥ ಸಂದರ್ಭದಲ್ಲಿ ಮಹಾಲಿಂಗ ಸರ್ ಹೇಳಿದಾಗೇ ಜಿಲ್ಲಾ ಉಪನಿರ್ದೇಶಕರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಎಪಿಜೆ ಪದವಿ ಪೂರ್ವ ಕಾಲೇಜು ಸಂಯುಕ್ತಾಶ್ರಯದಲ್ಲಿ ಈಗ 24-25ರಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ನಡೆಯುತ್ತೆ. ಸೊ ಈಗಾಗಲೇ ತಾಲೂಕು ಕೇಂದ್ರಗಳಲ್ಲಿ ಎಲ್ಲ ಸೆಲೆಕ್ಟ್ ಆಗಿರೋಂಥ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಸೊ ನಾಳೆ ಬೆಳಗ್ಗೆ 6:30ಕ್ಕೆ ಕ್ರಾಸ್ ಕಂಟ್ರಿ ಗುಡ್ಡಗಾಡು ಓಟ ಅಂತ ಬೆಳಗ್ಗೆ ಒಂದು 250 ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾರೆ. ತದನಂತರ 10 ಗಂಟೆ ನಂತರ ಕಾಲೇಜ್ ಎಪಿಜೆ ಕಾಲೇಜ್ ಆವರಣದಲ್ಲೇ ಕರಾಟೆ, ಕುಸ್ತಿ, ಯೋಗ ಈ ಥರ ಕೆಲವು ಗೇಮ್ಗಳು ನಡೆಯುತ್ತೆ. ನಂತರ ಅಥ್ಲೆಟಿಕ್ಸ್ ಎಲ್ಲ ಗೇಮ್ ಬಂದು 24-25ರಂದು ನಡೀತಾ ಬರುತ್ತೆ. ಸೊ ಎಪಿಜೆ ಪದವಿ ಪೂರ್ವ ಕಾಲೇಜು ನಿಮಗೆಲ್ಲ ತಿಳಿದಿರೋ ಹಾಗೆ ಕಳೆದ 4-5 ವರ್ಷದಲ್ಲಿ PCMB, PCMC ಜೊತೆಗೆ ನೀಟು, CET, JEE ಕೂಡ ಉತ್ತಮ ರಿಸಲ್ಟ್ಗಳನ್ನ ಕೊಟ್ಟು HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಜೈನ ದೇವಾಲಯದ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಚಾತುರ್ಮಾಸದ ಕಾರ್ಯಕ್ರಮದಲ್ಲಿ ದೇಶದ ವಿವಿಧ ಭಾಗಗಳಲ್ಲಿ ತಯಾರು ಮಾಡುವ ಭೋಜನ ಪ್ರದರ್ಶನವನ್ನು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೇಗೌಡ ಉದ್ಘಾಟಿಸಿದರು. ನಂತರ ಮಾತನಾಡಿ, ಚಾತುರ್ಮಾಸದ ವೇಳೆ ಜೈನ ಸಮಾಜದ ಬಂಧುಗಳು ಒಂದು ಕಡೆ ಸೇರಿ ಇಂತಹ ಭಜನಾ ಏರ್ಪಡಿಸಿರುವುದು ಉತ್ತಮವಾಗಿದೆ. ನಮ್ಮ ಮನೆಯಲ್ಲಿ ಏನು ಮಾಡುತ್ತೇವೆ ಎಂದು ಪ್ರದರ್ಶಿಸುವುದಕ್ಕೆ ಹಾಗೂ ಇಡೀ ಸಮಾಜ ಒಂದಾಗೋದಕ್ಕೆ ಇದೊಂದು ಒಳ್ಳೆಯ ವೇದಿಕೆಯಾಗಿದೆ ಎಂದರು. ಸಮಾಜದ ಉಪಾಧ್ಯಕ್ಷ ನರೇಂದ್ರ ಕುಮಾರ್ ಮಾತನಾಡಿ, ಆದಿನಾಥ ಜೈನ ಭವನದಲ್ಲಿ ಕೀರ್ತನ ಪ್ರಭಾಸ್ ವಾದಿಗಳ ಸಾನ್ನಿಧ್ಯದಲ್ಲಿ ಚಾತುರ್ಮಾಸದ ವೇಳೆ ದೇಶದಲ್ಲಿ ತಯಾರು ಮಾಡುವ ವಿಶೇಷ ಆಹಾರ ಪದಾರ್ಥಗಳನ್ನು ತಯಾರಿಸಿ ಇಡಲಾಗಿದೆ. ಗುಜರಾತ್, ಮಹಾರಾಷ್ಟ್ರ, ತಮಿಳುನಾಡು, ರಾಜಸ್ಥಾನ, ಪಂಜಾಬ್ ಸೇರಿದಂತೆ ಅನೇಕ ಪ್ರಾಂತಗಳ ವಿವಿಧ ಭೋಜನದ ರುಚಿಗಳನ್ನು ಒಂದೇ ಜಾಗದಲ್ಲಿ ಅನುಭವಿಸಲು ಒಂದು ಸುಂದರ ಕಾರ್ಯಕ್ರಮವನ್ನು ಜೈನ ಸಂಘದ ಅಧ್ಯಕ್ಷರಾದ ಅಮೃತಲಾಲ್ ಭಂಡಾರಿಯವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ವಿವಿಧ ಧಾನ್ಯವನ್ನ ಪ್ರದರ್ಶನಕ್ಕೆ ಇಡಲಾಗಿದ್ದು ಇಂತಹ ಭೋಜನ ಸವಿಯಲು ಅವಕಾಶ ಕೊಡಲಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕೀರ್ತನ ಪ್ರಭಾ ಸಾಧ್ವಿ, ಜೈನ ದೇವಾಲಯದ ಅಮೃತಲಾಲ್, ದೇವರಾಜ್, ನಿರ್ಮಲ್ ಕುಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಪುನೀತ್ ಗೌಡ, ಭಾರತೀಯ ತೇರಾಪಂಥ್ ಯುವಕ್ ಪರಿಷತ್ ಅಧ್ಯಕ್ಷ ಸೋಹನ್ಲಾಲ್, ಕಾರ್ಯದರ್ಶಿ ವಿಮಲ್, ಪೂನಮಿಯಾ, ಅನಿಲ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಆದಿನಾಥ ಜೈನ ಶ್ವೇತಾಂಬರ ಸಮಾಜದ ತತ್ವಾವಧಾನದಲ್ಲಿ ಆದಿನಾಥ ಜೈನ ಭವನದಲ್ಲಿ ಸಾಧ್ವೀಜಿಗಳಾದ ಶ್ರೀಯುತ ಕೀರ್ತನ ಪ್ರಭಾಶ್ರೀಜಿ ಮಾರಸಾಹೇಬ್ ಆದಿ ಠಾಣಾ 3ರ ಪಾವನ ಸಾನ್ನಿಧ್ಯದಲ್ಲಿ ಹಾಸನ ನಗರದಲ್ಲಿ ಒಂದು ಸುಂದರ ಕಾರ್ಯಕ್ರಮವನ್ನು ಇಂದು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಚಾತುರ್ಮಾಸದ ಪಶ್ಚಾತ್ತ ದೇಶದ ವಿವಿಧ ಪ್ರಾಂತ್ಯಗಳ ಪ್ರತಿರೂಪದ ಅನುರೂಪವಾಗಿ ಇಲ್ಲಿ ಗುಜರಾತ್ ಇರಲಿ, ಮಹಾರಾಷ್ಟ್ರ ಇರಲಿ, ತಮಿಳುನಾಡು ಇರಲಿ, ರಾಜಸ್ಥಾನ ಇರಲಿ, ಪಂಜಾಬ್ ಇರಲಿ, ಇತರ ಅನೇಕ ಪ್ರಾಂತ್ಯಗಳ ವಿವಿಧ ಭೋಜನದ ರುಚಿಗಳನ್ನು ಇಲ್ಲಿ ಒಂದೇ ಜಾಗದಲ್ಲಿ ಅನುಭವಿಸಲು ಪೂಜ್ಯ ಸಾಧ್ವೀಜಿಗಳ ಪರಮ ಪಾವನ ಪ್ರೇರಣೆಯಲ್ಲಿ ಒಂದು ಸುಂದರ ಕಾರ್ಯಕ್ರಮವನ್ನು ಇಲ್ಲಿ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಯುತ ಅಮೃತಲಾಲ್ ಭಂಡಾರಿರವರ ಮಾರ್ಗದರ್ಶನದಲ್ಲಿ ಇಲ್ಲಿ ಇಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸಕಲೇಶಪುರ ಪಟ್ಟಣದ ರೈತ ಭವನದಲ್ಲಿ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಅಧ್ಯಕ್ಷ ಯುಪಿ ಶಶಿಕುಮಾರ್ ಕಿರುವಾಲೆ ಅಧ್ಯಕ್ಷತೆಯಲ್ಲಿ ನಡೆಸಿದರು. ಕಾರ್ಯಕ್ರಮವನ್ನು ಅಧ್ಯಕ್ಷ ಯುಪಿ ಶಶಿಕುಮಾರ್ ಕಿರುವಾಲೆ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟನೆ ಮಾಡಿ ಸದಸ್ಯರನ್ನ ಉದ್ದೇಶಿಸಿ ಮಾತನಾಡಿ, ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘಕ್ಕೆ ರೈತರು ಬಂದರೆ ಉತ್ತಮ ಗುಣಮಟ್ಟದ ಗೊಬ್ಬರ ಹಾಗೂ ಒಂದೇ ಸೂರಿನಡಿ ರೈತರಿಗೆ ಸಿಗಬೇಕಾದ ಎಲ್ಲ ಸವಲತ್ತುಗಳನ್ನು ಸಿಗುವಂತಹ ವ್ಯವಸ್ಥೆ ಮಾಡಲಾಗುತ್ತಿದೆ. ವರ್ಷಕ್ಕೆ 4,500 ಟನ್ ಗೊಬ್ಬರವನ್ನು ವ್ಯಾಪಾರ ಮಾಡುತ್ತಿದ್ದೇವೆ. ರೈತರು ಹೆಚ್ಚು ಹಣವನ್ನು ಇಲ್ಲಿ ವಿನಿಯೋಗ ಮಾಡೋದರೊಂದಿಗೆ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ಉಳಿಸಿ ಬೆಳೆಸಬೇಕು ಎಂದರು. ಸಭೆಯಲ್ಲಿ ಸಂಘದ ಆಡಳಿತ ವರದಿಯನ್ನು ಓದಿ ಹಾಗೂ 2023-24ನೇ ಸಾಲಿನ ಲೆಕ್ಕ ಪತ್ರಗಳನ್ನು ಪರಿಶೀಲಿಸಿ ಅಂಗೀಕರಿಸಲಾಯಿತು ಹಾಗೂ 2024-25ನೇ ಸಾಲಿನ ಅಂದಾಜು ಬಜೆಟ್ ಮಂಜೂರು ಮಾಡಿ ರೈತ ಭವನದ ಊಟದ ಹಾಲ್ ನಿರ್ಮಾಣ ಮಾಡುವ ಬಗ್ಗೆ ಚರ್ಚಿಸಿ ಒಪ್ಪಿಗೆ ಪಡೆಯಲಾಯಿತು. ನಂತರ ಸಂಘಕ್ಕೆ ದೇಣಿಗೆ ಕೊಟ್ಟವರಿಗೆ ಸನ್ಮಾನಿಸಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸದಸ್ಯರು ಭಾಗವಹಿಸಿ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ HG ಉಮೇಶ್, ನಿರ್ದೇಶಕರಾದ JD ಪುಟ್ಟಸ್ವಾಮಿಗೌಡ ಜಾತಳ್ಳಿ, KK ರಾಮಚಂದ್ರ ಕರಗೂರು, ID ಚನ್ನಮಲ್ಲಿಕಾರ್ಜುನ ಐಗೂರು, JN ಚಂದ್ರಶೇಖರ್, KV ಬಸವರಾಜ್, SK ಸೂರ್ಯ, AR ರವಿಕುಮಾರ್, ಗೀತಾ ಮಲ್ಲಿಕಾರ್ಜುನ್, ಚೈತ್ರ ನವೀನ್, ಹರೀಶ್ ನಾಯಕ್, ಆನಂದ್, KD ಮಂಜುನಾಥ್ ಹಾಗೂ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರುಗಳು ಉಪಸ್ಥಿತರಿದ್ದರು. HCN ನ್ಯೂಸ್ ಸಕಲೇಶಪುರ. ಸಮುದಾಯವನ್ನು ಒಗ್ಗೂಡಿಸಲು ಸಂಘಟಿತರಾದಾಗ ಸಮಾಜದ ಏಳಿಗೆ ಸಾಧ್ಯ ಎಂದು ಶಾಸಕ HK ಸುರೇಶ್ ಹೇಳಿದರು.
ಬೇಲೂರು ಪಟ್ಟಣದ ಪಾಂಡುರಂಗ ದೇಗುಲದಲ್ಲಿ ವಿಶ್ವ ಕ್ಷೌರಿಕ ದಿನಾಚರಣೆ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸವಿತಾ ಮಹರ್ಷಿ ಜಯಂತಿ ಹಾಗೂ ಕ್ಷೌರಿಕರ ದಿನಾಚರಣೆಯನ್ನ ಆಚರಿಸೋದ್ರಿಂದ ಕಡಿಮೆ ಜನಸಂಖ್ಯೆ ಹೊಂದಿರುವ ಈ ಸಮಾಜದವರು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿದ್ರೆ ಮಾತ್ರ ಸಮುದಾಯದ ವ್ಯಕ್ತಿಗಳು ಮುಖ್ಯವಾಹಿನಿಗೆ ಬರಲು ಸಾಧ್ಯ ಎಂದ ಅವರು ಸವಿತಾ ಸಮಾಜ ಎಲ್ಲಾ ವರ್ಗದ ಜನರಿಗೆ ತಾರತಮ್ಯ ಇಲ್ಲದೆ ಕಾಯಕದ ಮೂಲಕ ಸೇವೆಯನ್ನ ನೀಡಿದೆ. ಇದರ ಜೊತೆಯಲ್ಲಿ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ನೀಡೋದರ ಜೊತೆಗೆ ಆರ್ಥಿಕವಾಗಿ ಸಮುದಾಯ ಸದೃಢವಾಗಬೇಕಾಗಿದೆ. ಸವಿತಾ ಸಮಾಜ ಪ್ರತಿಯೊಂದು ಶುಭ ಕಾರ್ಯಗಳಲ್ಲಿ ಮುಂದಿರುತ್ತಾರೆ. ಆದರೆ ನಿಮ್ಮಲ್ಲಿ ಒಗ್ಗಟ್ಟಿನ ಕೊರತೆಯಿಂದಾಗಿ ನಿಮ್ಮ ಸಮಾಜ ಮುಖ್ಯವಾಹಿನಿಗೆ ತರಲು ನಿಮ್ಮ ಮುಖಂಡರಿಗೆ ಸಾಧ್ಯವಾಗುತ್ತಿಲ್ಲ. ನೀವುಗಳು ಸಂಘಟಿತರಾದಾಗ ಮಾತ್ರ ಸರ್ಕಾರದ ಮೂಲಕ ಮಹತ್ವದ ಯೋಜನೆಗಳನ್ನು ಪಡೆಯಬಹುದು. ಈಗಾಗಲೇ ನಿಮ್ಮ ಸಮುದಾಯ ಭವನಕ್ಕೆ ಹಲವಾರು ಬಾರಿ ಬೇಡಿಕೆ ಇಟ್ಟಿದ್ದು ಅತಿ ಶೀಘ್ರದಲ್ಲಿ ನಿಮ್ಮ ಸಮುದಾಯ ಭವನಕ್ಕೆ ಹೆಚ್ಚಿನ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಪ್ರತಿಭಾ ಪುರಸ್ಕಾರ ನೀಡಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್, ಸಂಕಷ್ಟದ ನಡುವೆಯೂ ಸವಿತಾ ಸಮಾಜದ ಬಂಧುಗಳು ತಮ್ಮ ವೃತ್ತಿ ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಸ್ವಾಭಿಮಾನದ ಜೀವನ ನಡೆಸುತ್ತಿದ್ದಾರೆ. ರಾಜ್ಯ ಸರ್ಕಾರದಿಂದ ಹಲವಾರು ಸೌಲಭ್ಯಗಳಿದ್ದು ಅವುಗಳನ್ನು ಬಳಸಿಕೊಳ್ಳುವಂತೆ ಕಿವಿಮಾತು ಹೇಳಿದ ಅವರು, ಈ ಸಮಾಜ ಕೇವಲ ಕ್ಷೌರಿಕ ವೃತ್ತಿ ಮಾತ್ರವಲ್ಲದೆ ಸಂಗೀತ, ಕಲೆ, ಹೆಚ್ಚಿನ ವಿಶೇಷ ಸ್ಥಾನಮಾನ ಈ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ನಿಮ್ಮ ಸಮಾಜಕ್ಕೆ ಈಗಾಗಲೇ ಪುರಸಭೆಯಿಂದ ಯಾವ ರೀತಿ ಸಲಹೆ ಸಹಕಾರ ಬೇಕೆಂಬುದನ್ನು ನಾವು ನೀಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ನಗರಾಧ್ಯಕ್ಷ ಆನಂದ್, ಜಿಲ್ಲಾ ಮಹಿಳಾಧ್ಯಕ್ಷೆ ಪುಷ್ಪಲತಾ, ಜಯರಾಮ್, ಕೃಷ್ಣಮೂರ್ತಿ, ನರಸಿಂಹಮೂರ್ತಿ, ಗೋಪಾಲ್, ಖಜಾಂಚಿ ಬಿಕೆ ಕುಮಾರ್, ಕೃಷ್ಣಮೂರ್ತಿ, ಪ್ರಸನ್ನ, ಮಂಜು, ಶಿವಶಂಕರ್, ಹರೀಶ್ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಭಗವಂತನ ರೂಪದಲ್ಲಿ ನಮ್ಮ ವಾದ್ಯಗೋಷ್ಠಿ ಕಾರ್ಯಕ್ರಮ ಮಾಡ್ತಕ್ಕಂಥ ಸಮಾಜ ಯಾವುದಾದ್ರೆ ಅದು ಸವಿತಾ ಸಮಾಜ ಆಗ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಭಾವಿಸ್ತಾ, ಈಗಾಗಲೇ ಈ ಸಮಾಜಕ್ಕೆ ನಾನು ಬಂದ ನಂತರ ಸಮಾಜಕ್ಕೆ ಸೈತನ್ನ ಕೊಡುವುದರ ಮುಖಾಂತರ ಈಗಾಗಲೇ ಹಸ್ತಾಂತರಿಸಿದ್ವಿ. ಮುಂದಿನ ದಿವಸಗಳಲ್ಲಿ ಅದಕ್ಕೆ ಒಂದು ಕಟ್ಟಡವನ್ನು ಮಾಡತಕ್ಕಂತಹ ಏನು ತಮ್ಮೆಲ್ಲರ ಅಪೇಕ್ಷೆ ಇದೆ. ಸಮಾಜಕ್ಕೆ ಒಂದು ಕಟ್ಟಡ ಬೇಕು. ನಮ್ಮ ಜಯರಾಮಣ್ಣ ಯಾವಾಗಲೂ ಹೇಳ್ತಾರೆ, ನಮ್ಮ ಪ್ರಕಾಶ ಅವರೆಲ್ಲರೂ ಗೊತ್ತಾಗಿಲ್ಲ, ಖಂಡಿತವಾಗ್ಲೂ ಸಹ ಮುಂದಿನ ದಿವಸಗಳಲ್ಲಿ ದಿನದಿಂದ ರಜೆ ಇರೋದ್ರಿಂದ ಅವರು ಇವರು ಫೋನ್ ಬರ್ತಲೇ ಇದೆ. ಹಾಗಾಗಿ ನಾನು ಸಹ ಕೆಲಸದ ಒತ್ತಡದಲ್ಲಿ ಇರ್ತೀನಿ. ಅವಾಗ ನೀವು ಫಾಲೋ ಮಾಡಬೇಕು. ಪುಷ್ಪಕ್ಕ ಅವರು ಒಂದು ಫೋನ್ ಮಾಡಬೇಕು, ನೀವು ಯಾರಾದರೂ ಒಂದು ಫೋನ್ ಮಾಡಬೇಕು. ಏನಾಯಿತು ಅಣ್ಣ ಸೈಟಿಂದು ಅಂತಂದರೆ ನಾವು ಆ ಫೈಲಿಂಗ್ ಸೇರಿಸೋದು, ಯಾರ ತಗೊಳ್ಳೋದು, ಅದನ್ನು ಕೆಲಸನ ನಾವು ಮಾಡ್ತೀವಿ. ನೀವು ಫಾಲೋ ಮಾಡಿದ್ರೆ ಇವತ್ತಿಗೆ ಮುಗಿಯಿತು, ಅಶೋಕರು ನೋಡ್ಕೊಂಡ್ಬಿಡ್ತಾರೆ, ಶಾಸಕರು ನೋಡ್ಕೊಂಡ್ಬಿಡ್ತಾರೆ ಅಂತೇಳಿ ಸುಮ್ಮನೆ ಆದರೆ ಆ ಕೆಲಸಗಳು ಪೆಂಡಿಂಗ್ ಆಗುತ್ತೆ. ಹಾಗಾಗಿ ನಮ್ಮೆಲ್ಲರಿಗೂ ನಾನು ನಮ್ಮ ಕೈಲಾದಂಥ ಪುರಸಭೆಯಿಂದ ಏನು ನಿವೇಶನ ಕೊಡಕ್ಕೆ ಬರುತ್ತೆ ಅದೇ ರೀತಿ ಮತ್ತು ಯಾವುದು ಸಾಲ ಸೌಲಭ್ಯಗಳು ಸಿಗುತ್ತೆ ನಮ್ಮ ಪುರಸಭೆಯಿಂದ ನಿಮಗೆ ಕೊಡುವಂಥ ಯಾವುದೇ ಇರ್ಬೋದು, ಅದನ್ನು ಬೆನಿಫಿಷರ್ಸ್ ಏನೇ ಇದ್ದರೂ ತಾವು ಬಂದು ನಮ್ಮ ಹತ್ರ ಕೇಳ್ಕೊಂಡ್ರೆ 100% ಕೆಲಸನ ಮಾಡಿಕೊಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ನನ್ನನ್ನು ಕರೆದು ಈ ಒಂದು ಸಮಾಜ ಇದೇ ಫಸ್ಟ್ ಟೈಮ್ ಜಯರಾಮಣ್ಣ ಆಯ್ತಾ ಕರೆದು ನನಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀರಾ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುನಿರತ್ನ ವಿರುದ್ಧ ಎಫ್ಐಆರ್ ದಾಖಲು. ನಾವು ಯಾರಿಗೂ ಕಿರುಕುಳ ನೀಡಲು ಕೇಸ್ ದಾಖಲಿಸಿಲ್ಲ. ಕೊಪ್ಪಳದಲ್ಲಿ ಸ್ಪಷ್ಟನೆ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮಾನ್ಯ ಶಾಸಕರೇ, ಸಂಸದರೇ, ಒಮ್ಮೆ ನಮ್ಮ ಗ್ರಾಮಕ್ಕೆ ಬನ್ನಿ. ಗ್ರಾಮದ ಸಮಸ್ಯೆಗಳ ಬಗ್ಗೆ ತಿಳಿದು ಪರಿಹಾರ ನೀಡಿ. ರಸ್ತೆ ಅವ್ಯವಸ್ಥೆಗೆ ರೋಸಿ ಹೋಗಿರುವ ಬಕ್ರವಳ್ಳಿ ಗ್ರಾಮಸ್ಥರು. ಸಮಾಜದಲ್ಲಿ ಬೇರೂರಿರುವ ಬಾಲಕಾರ್ಮಿಕ ಪದ್ಧತಿ, ಅಪರಾಧಗಳಲ್ಲಿ ಭಾಗಿಯಾದವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಹಿರಿಯ ನ್ಯಾಯಾಧೀಶೆ ದಾಕ್ಷಾಯಿನಿ ಎಚ್ಚರಿಕೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.